ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗಿನ ವೆದರ್ಗೆ ಚಳಿ ಗಾಳಿಗೆ ಏನಾದರೂ ಜ್ವರ ಬಂದು ಬಾಯಿ ರುಚಿ ಹಾಳಾಗಿದ್ದರೆ ಮಾಡ್ಬೋದಾದಂಥ ಒಂದು ಹೆಲ್ದಿ ರೆಸಿಪಿ. ಇದನ್ನು ಬೆಳ್ಳುಳ್ಳಿ ಮೆಣಸು ಖಾರ ಅಂತ ಕರೀತಾರೆ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸುಟ್ಕೊಳ್ತಾ ಇದ್ದೀನಿ. ಸುಟ್ಕೊಂಡ್ರೆ ಇದ್ರ ರುಚಿ ಜಾಸ್ತಿ, ಹಂಗಾಗಿ ಸುಟ್ಕೊಳ್ತಾ ಇದ್ದೀನಿ. ಸುಡೋದಕ್ಕೆ ನಾನಿಲ್ಲಿ ಅದು ಎಲ್ಲ ಕಡೆನೂ ಸುಡಬೇಕಲ್ವ, ಒಂದು ಕಡೆ ಸುಡೋದು ಈ ಥರ ಮಡ್ಚಿ ಎಲ್ಲ ಕಡೆ ಸುಟ್ಕೊಳ್ತಾ ಇದ್ದೀನಿ. ನೋಡಿ, ಮಗ್ಚಿ ಆ ಕಡೆ ಎಲ್ಲಿ ಆಗಿರುತ್ತೆ ಆ ಕಡೆ ಬಿಟ್ಟು ಬೇರೆ ಕಡೆಯಿಂದ ಆಗೋ ರೀತಿ ಸುಟ್ಕೊಳ್ತಾ ಇದ್ದೀನಿ. ಸುಟ್ರೇ ರುಚಿ ಜಾಸ್ತಿ. ಏಕೆ ಅಂತಂದರೆ ನಾವು ಹಳ್ಳಿಗಳಲ್ಲಿ ನಾವು ಇವಾಗಲೂ ಸಹ ನಮ್ಮ ಅಮ್ಮವರೆಲ್ಲ ಬೆಳ್ಳುಳ್ಳಿನ ಮತ್ತು ಈರುಳ್ಳಿನ ಬಸ್ಸಾರು ಯಾವ ಸಾಂಬಾರಿಗೆ ಸುಡ್ತೀವಿ ಅದನ್ನೆಲ್ಲ ಸುಟ್ಕೊಂಡೇ ಮಾಡೋದು. ನಾವೇನೇ ಇಲ್ಲಿ ಹುರ್ಕೊಂಡು ಮಾಡಿದ್ರೂ ಆ ಸುಡೋ ರುಚಿ ಸಾಂಬಾರು ಇದ್ದಂಗೆ ಇರಲ್ಲ. ಹಾಗಾಗಿ ಸುಟ್ಕೊಳ್ತಾ ಇದ್ದೀನಿ. ಜ್ವರಕ್ಕೆ ಮಾತ್ರ, ಜ್ವರ ಬಂದು ಬಾಯಿ ರುಚಿ ಹೋಗಿದ್ರೆ ಮಾತ್ರ ಇದು ತುಂಬ ರುಚಿಯಾಗಿರೋಂಥ ಸಾಂಬಾರು. ಆಗಿದೆ, ಆರೋದಕ್ಕೆ ಅದ್ರ ಮೇಲೇ ಬಿಟ್ಟಿದ್ದೆ ನಾನು. ಆರಿದ ಮೇಲೆ ನಾನಿಲ್ಲಿ ತಕ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ತೆಗೆದ್ಬಿಟ್ಟು ನಾನು ಇವಾಗ ಸಿಪ್ಪೆನ ತೆಗಿತಾ ಇದ್ದೀನಿ. ಸಿಪ್ಪೆ ಬಿಡಿಸ್ಕೊಳ್ಳೋದು, ಬೆಳ್ಳುಳ್ಳಿ ಇರುತ್ತಲ್ವ, ಬೆಳ್ಳುಳ್ಳಿ ಇವಾಗ ಇಲ್ಕನ್ನೆಲ್ಲ ಬಿಡಿಸ್ಕೊಬೇಕಾಗುತ್ತೆ. ಫಸ್ಟ್ ಕ್ಲೀನ್ ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ಬಿಡಿಸ್ಕೊಂಬಿಟ್ಟು ನಂತರ ಅದನ್ನು ಬೇಕಾದರೆ ಅದರಲ್ಲಿ ಸ್ವಲ್ಪ ಅದು ಕಪ್ಪದು ಇರುತ್ತಲ್ವ, ಮಸಿ ಥರ, ಹಂಗಾಗಿ ಅದನ್ನು ವಾಶ್ ಮಾಡ್ಕೊಂಡ್ರೂ ಸಹ ನಡೆಯುತ್ತೆ. ನಾವಿಲ್ಲಿ ಈ ರೀತಿ ಬಿಡಿಸ್ಕೊಬೇಕು. ಚಿಕ್ಕ ಇಲ್ಕುಗಳನ್ನೆಲ್ಲ ತೆಗೆದು ತೊಳ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ, ತುಂಬ ಏನು ತೊಗೊಂಡಿಲ್ಲ. ನಾವಿಲ್ಲಿ ಒಂದು 2-3 ಜನಕ್ಕೆ ಮಾಡ್ತಿರೋದಲ್ವ, ಹಂಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಮೆಣಸನ್ನ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಜ್ವರ ಬಂದಾಗ ಬಾಯಿ ರುಚಿ ಹೋದಾಗ ಇದನ್ನು ಮಾಡಿಕೊಡೋರು ಮೊದಲೆಲ್ಲ ನಮ್ಮ ಅಜ್ಜಿರು. ಈಗ 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಜೀರಿಗೆನ ಅದ್ರ ಜೊತೆ ಸೇರಿಸಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಘಮ ಬರಬೇಕು, ಆ ರೀತಿ ಚೆನ್ನಾಗಿ ಹುರಿಬೇಕು. ಲೋ ಫ್ಲೇಮಲ್ಲೇ ಹುರಿಬೇಕು, ಹೈ ಫ್ಲೇಮಲ್ಲಿ ಹುರಿಬಾರ್ದು. ಮೆಡಿಸನ್ಗಿನ್ನ ಓಮ್ ರೆಮಿಡಿಲೇ ಅವಾಗೆಲ್ಲ ಶೀತ ಜ್ವರ ಹುಷಾರಾಗೋದು. ಆ ರೀತಿ ಕೊಡೋರು ಅಜ್ಜಿರ ಕಾಲದಲ್ಲೆಲ್ಲ. ಇವಾಗ ನಾವು ಒಂದು ಶೀತ ಜ್ವರ ಬಂದಿದ ತಕ್ಷಣ ಓಮ್ ರೆಮಿಡಿ ಎಲ್ಲ ಡೈರೆಕ್ಟ್ ಹಾಸ್ಪಿಟಲ್ಲು ಮೆಡಿಸನ್ಗೆ ಹೋಗ್ಬಿಡ್ತೀವಿ. ಆದರೆ ಇವಾಗಿನ ಫುಡ್ಡು ಹಂಗೆ ಇದೆ, ಹಂಗೆ ಹೋಗ್ಬೇಕು, ಅದು ನಿಜ ಅಂತ ಹೇಳ್ಬೋದು. ಇವಾಗ ಆಗಿದೆ ಜೀರಿಗೆ ಮೆಣಸು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಖಾರದ ಪುಡಿನೂ ಸಹ ಸೇರಿಸ್ಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿನೂ ಸೇರಿಸಿ ಆಗೋ ರೀತಿ ಹುರ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಅಲ್ವಾ, ಅದು ಸ್ವಲ್ಪ ಗರಿ ಆಗಬೇಕು. ಯಾಕೆಂತಂದರೆ ಅದು ರುಬ್ಬೋದಕ್ಕೆ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಬ್ಯಾಡಗಿ ಮತ್ತು ಗುಂಟ್ನೂರು ಎರಡೂ ಸೇರಿಸಿದ್ದೀನಿ, ಖಾರಕ್ಕೆ ಮತ್ತು ಕಲರ್ಗೆ ಅಂತ ಹೇಳ್ಬಿಟ್ಟು. ಆಗಿದೆ. ಇವಾಗ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ, ಹುಣಸೆಹಣ್ಣು, ಹುರಿದಿರೋಂಥ ಜೀರಿಗೆ, ಮೆಣಸು, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ಬೇಕಾದರೆ ಕಡಲೆನೂ ಹಾಕ್ಬೋದು. ನಾನು ಸ್ವಲ್ಪ ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ, ಹಂಗಾಗೇನು ಕಡಲೆ ಹಾಕಿಲ್ಲ, ಹುರ್ಗಡ್ಲೆ ಹಾಕಿಲ್ಲ. ನಾನಿಲ್ಲಿ ಒಂದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕಾಯಿನ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ರುಬ್ಬಿ ನೋಡಿ ಈ ರೀತಿ ಇದೆ. ಇದು ರೊಟ್ಟಿಗಾದರೆ ಮಾತ್ರ ಇದೇ ಅದರಲ್ಲಿದ್ದರೆ ಸಾಕು. ನಾನಿಲ್ಲಿ ರೊಟ್ಟಿ ಮಾಡ್ತಿಲ್ಲ, ಹುಷಾರಿರಲಿಲ್ಲ, ಹಂಗಾಗಿ ರೊಟ್ಟಿ ಮಾಡೋ ಇದಿರಲಿಲ್ಲ. ಹಂಗಾಗಿ ಇದು ನಾನು ಸಾಂಬಾರು ರೀತಿ ಮುದ್ದೆಗೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ಇಲ್ಲಿ ಕರಿಬೇವು ಹಾಕಿದ್ದೀನಿ, ಅದು ಮಿಸ್ ಆಗಿದೆ ಕ್ಲಿಪ್ಪು. ಇವಾಗ ನೆಕ್ಸ್ಟು ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಮುದ್ದೆಗೆ ಯಾವ ರೀತಿ ಬೇಕು, ಗಟ್ಟಿ ಬೇಕಾದರೆ ಗಟ್ಟಿ, ಇಲ್ಲ ನೀರು ಬೇಕಾದರೆ ನೀರು. ಅಷ್ಟು ಚೆನ್ನಾಗಿರಲ್ಲ ಈ ಸಾಂಬಾರು, ಸ್ವಲ್ಪ ಗಟ್ಟಿಲೇ ಮಾಡ್ಕೊಬೇಕು. ಯಾಕೆಂದರೆ ಇದು ಖಾರ ಅಲ್ವಾ, ಖಾರ ಅಂದರೆ ಚಟ್ನಿ, ಈ ರೀತಿಯೇ ಇರಬೇಕು. ನಮಗೆ ಎಲ್ಲ ಹದವಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹುಷಾರಿಲ್ಲ ಅಂತಂದಾಗ, ಬಾಯಿ ಟೇಸ್ಟ್ ಹೋಗಿದ್ದಾಗ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಿರಿಕಿರಿ ಎಲ್ಲ ಕಡಿಮೆ ಆಗುತ್ತೆ, ಗಂಟ್ಲು ಕಿರಿಕಿರಿ ಎಲ್ಲ ಕಡಿಮೆ ಆಗುತ್ತೆ. ಮೆಣಸು ನೋಡಿ ಹಾಕ್ಕೊಳ್ಳಿ. ನಮಗೆ ಮೆಣಸು ಹೀಟ್ ಅಂತ ಹೇಳ್ಬಿಟ್ಟು ತುಂಬ ಏನು ಹಾಕಿಲ್ಲ, ಹಂಗಾಗಿ ಕಡಿಮೆ ಹಾಕಿದ್ದೀನಿ. ನಿಮಗೆ ಮೆಣಸು ಓಕೆ ತಿಂತೀವಿ ಅಂತ ಅಂದ್ಕೊಂಡ್ರೆ ಬೇಕಾದರೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ಕೊನೆಯಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಯಾಕೆಂದರೆ ಖಾರ ಹೊಡಿಯೋದಕ್ಕೆ ಬೆಲ್ಲ ಹಾಕೋದು, ಹುಳಿ ಮತ್ತು ಖಾರ ಹೊಡಿಯೋದಕ್ಕೆ ಹಾಕ್ತೀವಿ. ಹುಣ್ಸೆಹಣ್ಣು ಅದು ಸಿಹಿ ಹುಣ್ಸೆಹಣ್ಣಿತ್ತು, ಹಂಗಾಗಿ ಸ್ವಲ್ಪ ನಾನಿಲ್ಲಿ ಜಾಸ್ತಿನೇ ಹಾಕಿದ್ದೀನಿ. ಅಷ್ಟೊಂದೇನು ಹುಳಿ ಬಿಡಲ್ಲ ಅದರಲ್ಲಿ. ಹಂಗಾಗಿ ಈ ಕೊನೆಯಲ್ಲಿ ನೋಡಿ ರೀತಿ ಕುದಿಸ್ಕೊಂಡ್ರೆ ಬೆಳ್ಳುಳ್ಳಿ ಮೆಣಸು ಖಾರ ರೆಡಿ ಆಗುತ್ತೆ. ಇದು ಹಳ್ಳಿ ಶೈಲಿಯ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಖಾರ ತುಂಬ ಅದ್ಭುತವಾಗಿರುತ್ತೆ. ನೀವು ಒಂದ್ಸಲಿ ರೆಸಿಪಿ ಟ್ರೈ ಮಾಡಿ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.